ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ ನೇತೃತ್ವದ ಎಲ್ಲ ಸಚಿವರು ಜೊತೆಗೆ ಶಾಸಕರು ಸೇರಿದಂತೆ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಅನುದಾನದ ತಾರತಮ್ಯ ಉಂಟಾಗ್ತಿದೆ ಅನ್ನುವಂತಹ ಪ್ರಶ್ನೆ ಇದೀಗ ದಕ್ಷಿಣ ಭಾರತ ಒಳಗೊಂಡಂತೆ ಕರ್ನಾಟಕ ಕೂಡ ಸೇರ್ಕೊಂಡಿದೆ. ಹೀಗಾಗಿ ಕರ್ನಾಟಕದ ಬಹುತೇಕ ಎಲ್ಲ ಶಾಸಕರುಗಳು ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ. ಈ ಕುರಿತಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಶಾಸಕರಾಗಿರುವಂತಹ ಲಕ್ಷ್ಮಣ್ ಸವದಿ ಅವರಿದ್ದಾರೆ. ಸರ್, ತಾವೀಗ ದೆಹಲಿಗೆ ಆಗಮಿಸಿದ್ದೀರಿ. ನಾಳೆಯ ಪ್ರತಿಭಟನೆಯಲ್ಲಿ ತಾವು ಭಾಗಿಯಾಗ್ತಾ ಇದ್ದೀರಿ. ನಿಜಕ್ಕೂ ಕೂಡ ತಾರತಮ್ಯ ಆಗ್ತಾ ಇದೆಯಾ ಅಥವಾ ಹೇಗೆ? ಅಂಕಿಅಂಶಗಳನ್ನ ಎರಡು ರೀತಿಯ ಅಂಕಿಅಂಶಗಳು ಈಗ ಹೊರಬೀಳ್ತಾ ಇದೆ. ನಿನ್ನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಸವಿಸ್ತಾರವಾಗಿ, ಸಿದ್ದರಾಮಯ್ಯನವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ಒಂದು ಆರ್ಥಿಕ ತಜ್ಞರಂತಾನೆ ಹೇಳಬೇಕು. ಸುಮಾರು 14 ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದು, ಆರ್ಥಿಕ ವ್ಯವಸ್ಥೆಯಲ್ಲಿ ಸುಧಾರಣೆ ತಂದಿರತಕ್ಕಂಥವ್ರು, ಆರ್ಥಿಕ ವ್ಯವಸ್ಥೆಯಲ್ಲಿ ಸಾಕಷ್ಟು ಹಿಡಿತನ್ನ ಸಾಧಿಸಿರ್ತಕ್ಕಂಥವ್ರು. 10 ವರ್ಷದಲ್ಲಿ ನಮ್ಮ ರಾಜ್ಯಕ್ಕೆ ಆಗಿರ್ತಕ್ಕಂಥದ್ದು ತಾರತಮ್ಯದ ಬಗ್ಗೆ ಬಹಳ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನ ಮಾಧ್ಯಮದ ಮುಖಾಂತರ ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ. ಹೀಗಾಗಿ ನಮಗೆ ಬರಬೇಕಾಗಿರ್ತಕ್ಕಂಥ GST ಇರ್ಬೋದು, ಸೆಸ್ದಲ್ಲಿ ಇರ್ಬೋದು, ವಾಪಸ್ ಕೊಡದೇ ಇರತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ಬರಗಾಲದ NDRFದಲ್ಲಿಯೂ ಸಾಕಷ್ಟು ವ್ಯತ್ಯಾಸಗಳಾಗಿದೆ. ಅದರಿಗೋಸ್ಕರ ಇವತ್ತು ನಾವೆಲ್ಲರನ್ನೂ ಕರೆದಿದ್ವಿ. ಯಾರು ಬರ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷದ ಶಾಸಕರು, ಸಂಸದರು, ರಾಜ್ಯಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ಮುಖ್ಯಮಂತ್ರಿಗಳನ್ನ ಒಳಗೊಂಡು ಎಲ್ಲರೂ ಬಂದು ಒಂದು ದಿವಸ ಇದನ್ನು ಪ್ರತಿಭಟನೆ ಮಾಡಬೇಕು. ದೇಶಕ್ಕೆ ಬಗ್ಗೆ ಒಂದು ಗಮನವನ್ನು ಸೆಳೆಯಬೇಕು ಮತ್ತು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಬೇಕು ಅಂತಕ್ಕಂಥದ್ದು ಬಂದಿದ್ವಿ. ಇಷ್ಟೇ ಮೀರಿನೂ ಆಗದೇ ಇದ್ದರೆ ನ್ಯಾಯಾಲಯಕ್ಕೂ ಕೂಡ ಹೋಗ್ಬೋದು ಅಂತಕ್ಕಂಥ ಅನೇಕ ವಿಚಾರಗಳು ಇವತ್ತು ಬಹಳಷ್ಟು ಜನರು ನಮ್ಮಲ್ಲಿ ತಿಳಿಯಲಿದೆ. ನೋಡೋಣ, ನಮಗೆ ಆಶೆ ಇದೆ ಈ ಪ್ರತಿಭಟನೆಯಿಂದ ಎಚ್ಚೆತ್ತುಕೊಂಡು ನಮ್ಮ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿ ಮಾಡ್ತಾರೋ ಅಂತಕ್ಕಂಥ ಭಾವನೆ ನಮ್ಮದಿದೆ. ಸರ್, ಮುಖ್ಯವಾಗಿ ಕೇಂದ್ರದ ನಾಯಕರು ಇರ್ಬೋದು, ರಾಜ್ಯದ ಬಿಜೆಪಿ ನಾಯಕರುಗಳು ಒಂದು ಆರೋಪವನ್ನು ಮಾಡ್ತಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ ಕೊಡುವಂತಹ ಅನುದಾನವೆಲ್ಲವನ್ನೂ ಕೂಡ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ಬಳಸ್ತಾ ಇದೆ. ಹೀಗಾಗಿ ಅವರಿಗೆ ಅನುದಾನದ ಕೊರತೆ ಉಂಟಾಗ್ತಿದೆ. ಈ ಪ್ರಶ್ನೆಯನ್ನ ಎತ್ತುತ್ತಾ ಇದ್ದಾರೆ. ಜೊತೆಗೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಿದ್ದಾರೆ ಅಂತ. ನೋಡಿ, ಯಾವುದೇ ಯೋಜನೆಗಳು ಮಾಡಿದ್ರೆ ಆಯಾ ರಾಜ್ಯ ಸರ್ಕಾರಗಳು ಅವರವರ ಬಜೆಟ್ದ ಚೌಕಟ್ಟಿನಲ್ಲೇ ಮಾಡ್ತಕ್ಕಂಥ, ನಾವು ನಮ್ಮ ಚೌಕಟ್ಟದಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ವಿ. ನಮ್ಮ ಪ್ರಶ್ನೆ ಏನಂದ್ರೆ, GSTದಿಂದ, ಸೆಸ್ದಿಂದ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ನಮ್ಮ ಪಾಲನ್ನ ಸರಿಯಾಗಿ ನೀವು ಕೊಡಿ, ಅಷ್ಟೇ ನಮ್ಮ ಪ್ರಶ್ನೆ. ನಾವು ಅನುದಾನ ಕೊಟ್ಟಿವಿ, ಅದು ಕೊಟ್ಟಿವಿ, ಇದು ಕೊಟ್ಟಿವಿ, ಏನು ಧರ್ಮ ಕೊಡ್ತೀರಾ? ನಮ್ಮ ಹಕ್ಕಿದೆ, ನಮಗೆ ಕೊಡ್ತೀವಿ. ನಾವೇನು ಭಿಕ್ಷೆನೂ ಕೇಳ್ತಾ ಇಲ್ಲ, ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಅಂದ್ರೆ ಮುಖ್ಯವಾಗಿ ಈಗ ಬಾಲಕೃಷ್ಣ ಅವರು ಮತ್ತೊಂದು ಪ್ರಶ್ನೆಯನ್ನ ಎತ್ತಿರುವಂತದ್ದು, ಅಂದ್ರೆ ಮುಖ್ಯವಾಗಿ ಬಿಜೆಪಿಯ 25 ಸಂಸದರಿದ್ದಾರೆ, ಅವ್ರು ಯಾರೂ ಕೂಡ ಗಂಡಸರಲ್ವಾ? ಕರ್ನಾಟಕಕ್ಕೆ ಬರಬೇಕಾದ ಅನುದಾನ ವಿಚಾರದಲ್ಲಿ ಧ್ವನಿ ಎತ್ತುತ್ತಾ ಇಲ್ಲ. ಕಾಂಗ್ರೆಸ್ನವರಿಗೆ ಮಾತ್ರ ಕರ್ನಾಟಕದ ಹಿತಾಸಕ್ತಿ ಇದೆ ಅನ್ನೋದ್ರ ಬಗ್ಗೆ. ಹಾಗಾದ್ರೆ ಬಿಜೆಪಿ ಅವ್ರಿಗೆ ಇಲ್ವಾ ಹಿತಾಸಕ್ತಿ? ಇಲ್ವಾ? ಜನರ ಕೂಗಿನ ಬಗ್ಗೆ ಅರಿವಿಲ್ವಾ? ಏನಾಗಿದೆ, ಅಲ್ಲಿ ಚುನಾವಣೆ ಬಂದಿರೋದ್ರಿಂದ ಬಹಳಷ್ಟು ಸಂಸದರು ಏನಾದರೂ ನಾವು ಅಪಸರ ಎತ್ತಿದ್ರೆ, ಕೇಂದ್ರಕ್ಕೆ ಒತ್ತಡ ಹಾಕಿದ್ರೆ ನಮ್ದು ಏನಾದರೂ ರಾಜಕೀಯ ಅಸ್ತಿತ್ವನೇ ಕಳೆದು ಹೋಗುತ್ತೆ ಏನೋ ಅಂತೇಳಿ ಭಯ ಇರಬಹುದು. ಆ ಭಯದಿಂದ ಬಹುತೇಕ ಕೇಳಿರ್ಲಿಕ್ಕಿಲ್ಲ. ಅಂದ್ರೆ ಮತ್ತೊಂದು ಆರೋಪವನ್ನು ಮಾಡ್ತಿದ್ದಾರೆ, ಬಿಜೆಪಿ ಅವರೇ ಮಾಡ್ತಿರುವಂತದ್ದು. ಇದು ಕಾಂಗ್ರೆಸ್ನವರು ಚುನಾವಣೆ ಹೊಸ್ತಿಲಲ್ಲಿ ಮಾಡ್ತಿರುವಂತಹ ಸ್ಟಂಟ್ ಅಂತ. ನಿಜವಾಗ್ಲೂ ಸ್ಟಂಟ್ ಮಾಡ್ತಾ ಇದ್ದೀರಾ ಅಂತ ದೆಹಲಿಗೆ ಬಂದು ಕಾಂಗ್ರೆಸ್? ನೋಡಿ, ಚುನಾವಣೆಗೆ ಈಗ ಸಮೀಪ ಬಂದಿದೆ. ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಸಮಯವನ್ನು ನಿಗದಿ ಮಾಡಿಕೊಂಡು ಪ್ರಧಾನಮಂತ್ರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಭೇಟಿಯಾಗಿ ಅವರಿಗೆ ಮನವಿಯನ್ನು ಮಾಡಿ, NDRFದಲ್ಲಿ ಬರ್ತಕ್ಕಂಥ ದುಡ್ಡು, GSTದಿಂದ ಬರ್ತಕ್ಕಂಥ ದುಡ್ಡು, ಸೆಸ್ ಮುಖಾಂತರ ಕಲೆಕ್ಷನ್ ಆಗಿರ್ತಕ್ಕಂಥ ದುಡ್ಡು ಎಲ್ಲವನ್ನೂ ಕೂಡ ನಮಗೆ ಕೊಡಬೇಕು ಅಂತಕ್ಕಂಥದ್ದು ಒಂದ್ಸಲ ಭೇಟಿಯಾಗಿ ಮನವಿ ಕೊಟ್ಟಿದ್ದೀವಿ. ತಕ್ಷಣ ಇದಕ್ಕೆ ಕ್ರಮ ತಗೋತೀವಿ ಅಂತಕ್ಕಂಥ ಮಾತನ್ನು ಅವತ್ತು ಹೇಳಿರ್ತಕ್ಕಂಥದ್ದು ನೀವು ಕೇಳಿದಿರಿ. ಬರದೇ ಇದ್ದಾಗ ಇದು ಹೋರಾಟ ಅನಿವಾರ್ಯ ಆಗಿದೆ. ಅಂದ್ರೆ ಬಿಜೆಪಿಯವರು ನಿನ್ನೆ ಮುಖ್ಯವಾಗಿ ಪ್ರಧಾನಿಯವರ ಒಂದು ಭಾಷಣದಲ್ಲಿ ವಿಚಾರವನ್ನು ಉಲ್ಲೇಖ ಮಾಡ್ತಾರೆ. ಇಸ್ ಬಾರ್ 400 ಪಾರ್ ಅನ್ನುವಂಥದ್ದನ್ನ. ಅಂದ್ರೆ ಬಿಜೆಪಿಯವರು 400 ಗಡಿ ದಾಟುತ್ತೆ, ಹೀಗಾಗಿ ಕಾಂಗ್ರೆಸ್ನವರು ಹೆದರಿದ್ದಾರೆ ಅಂತ. ನಿಜಕ್ಕೂ ಏನಾದ್ರು ಹೆದರಿಕೆ ಆಧಾರಿತ ವಾತಾವರಣ ಉಂಟಾಗಿದೆ ಕಾಂಗ್ರೆಸ್ಸಿಗೆ? ನೋಡಿ, ಬಿಜೆಪಿ 400 ಪಾರ್ ಅನ್ಬಹುದು, 500 ಪಾರ್ ಅನ್ಬಹುದು, 800 ಪಾರ್ ಅನ್ಬಹುದು. ಅವ್ರು ಅನ್ಕೊಳ್ಳೋದು
ತೀರ್ಮಾನ ಕೊಡ್ತಕ್ಕಂಥ ಜನ ಅಲ್ಲ, ಜನ ತೀರ್ಮಾನ ಮಾಡ್ತಾರೆ. ಯಾರು ಬೇಕು ಯಾರು ಬೇಡ ಅಂತೇಳಿ ತೀರ್ಮಾನ ಜನ ಮಾಡ್ತಾರೆ. ತೀರ್ಮಾನದಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿರ್ಬೇಕಾಗುತ್ತೆ. ಎಲ್ಲರೂ ಹೇಳ್ತಾರೆ, ನಾವು ಹೇಳಕ್ ಬರಲ್ಲನು? ನಾವು ಹೇಳ್ಬೋದು, 400 ಪಾರ್ ಅಂತ ನಾವು ಹೇಳ್ಬೋದು. ಹೇಳ್ಕೊಳಕ್ ಏನಿದೆ? ಅದಕ್ಕೇನು ದುಡ್ಡು ಕಾಸು ಬೇಕಾಗಲ್ಲ. ಪಾರ್ ಅನ್ಲಿಕ್ಕೆ ಅದಕ್ಕೆ ಇಂತಿಷ್ಟು ಹಣ ಇಡಬೇಕು ಅಂತ ಇದ್ದಿದ್ರೆ ಅದನ್ನ ಆಲೋಚನೆ ಮಾಡ್ತಿದ್ರು. ಹೋಗ್ಸೆಟ್ಟಿ ಹೇಳಕ್ ಏನಿದೆ? ಸರ್, ಈಗ ಮತ್ತೊಂದು ವಿಚಾರ ಇಲ್ಲಿ ಗಮನಿಸಬೇಕಾಗಿದ್ದು, ರಾಜಕೀಯಕ್ಕೆ ಸಂಬಂಧಪಟ್ಟಾಗೆ ತಮ್ಮ ಹುಟ್ಟುಹಬ್ಬ ಹಿನ್ನೆಲೆ ಕ್ಷೇತ್ರದಲ್ಲೆಲ್ಲವೂ ಕೂಡ ಬ್ಯಾನರ್ಗಳನ್ನ ಹಾಕಲಾಗ್ತಿದೆ. ಅಂದ್ರೆ ಎಲ್ಲೂ ಕೂಡ ಅಭಿಮಾನಿಗಳು ತಮ್ಮ ಫೋಟೋಗಳನ್ನ ಹಾಕಿದ್ದಾರೆ, ಸಿಂಬಲ್ಗಳನ್ನ ಹಾಕಿಲ್ಲ. ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಹಿಂದಿನ ಸುಮಾರು 15-20 ವರ್ಷದ ಪ್ರತಿ ವರ್ಷ ಹಾಕ್ತಾರೆ. ಅವಾಗ ಯಾವ್ದಿತ್ತು ತಿಳ್ಕೊಂಡು ಮಾತಾಡ್ರಿ. ಯಾಕೆ? ಯಾಕೆಂದ್ರೆ ಈಗ ಮತ್ತೊಂದು ರೀತಿಯಾದಂತ ನಾನೇನು ಕೇಳ್ತೀನಿ, ಈ ವರ್ಷಕ್ಕೆ ಯಾಕೆ ಬಂತು ಪ್ರಶ್ನೆ? ಸುಮಾರು ವರ್ಷಗಳಿಂದ ಹಾಕ್ತಾ ಇದಾರಲ್ಲ, ಅವಾಗ ಚಿಹ್ನೆಗಳು ಹಾಕಿದ್ರೆ ಹೇಗೆ ನೋಡಿ. ಪಕ್ಷದ ವತಿಯಿಂದ ಅಲ್ಲ ರೀ ಅದು ಮಾಡ್ತಿರೋದು. ನನ್ನ ವೈಯಕ್ತಿಕ ಅಭಿಮಾನಿಗಳು, ನಮ್ಮ ಕಾರ್ಯಕರ್ತರು, ನನ್ನ ಹಿತೈಷಿಗಳು ಮಾಡ್ತಕ್ಕಂಥದ್ದು ಅದು. ಮತ್ತೆ ಯಾವತ್ತು ನಾನು ನಿಮ್ಗೊಂದು ಗೊತ್ತಿರಲಿ, ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡದ್ದೇ ಇಲ್ಲ. ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋದಿಲ್ಲ. ನಾನು ಕೇಕ್ ಕಟ್ ಮಾಡೋದಾಗ್ಲಿ ಇಂಥದ್ದು ನಾನು ಅಂತ ಆಡಂಬರದ ವ್ಯವಸ್ಥೆನೇ ಇಟ್ಕೊಂಡಿಲ್ಲ. ನಾನು ಹುಟ್ಟುಹಬ್ಬ ದಿವಸ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀನಿ, ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ನನಗೆ ಮನುಷ್ಯನಾಗಿ ಮಾಡಿದ್ಯಪ್ಪ, ಒಳ್ಳೆ ಸದ್ಬುದ್ಧಿಯನ್ನು ಕೊಟ್ಟು ಒಳ್ಳೆ ಕೆಲಸ ಮಾಡಲಿಕ್ಕೆ ನನಗೆ ಶಕ್ತಿಯನ್ನು ಕೊಡು ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕೆ ನಾನು ದೇವಸ್ಥಾನಗಳಿಗೆ ಹೋಗ್ತೀನಿ. ಅವತ್ತಿರೋದನ್ನೇ ಇಲ್ಲ ಅಲ್ಲಿ ಕ್ಷೇತ್ರದ. ಬಿಜೆಪಿಯಲ್ಲಿ ಮತ್ತೊಂದು ಸುದ್ದಿ ಹರಿದಾಡ್ತಾ ಇದೆ. ಶೆಟ್ರ್ ಆದ್ಮೇಲೆ ಮತ್ತೆ ಸೌದಿಯವರ ಸರದಿ ಅಂತ. ಶೆಟ್ರ್ ಬೇರೆ ಸೌದಿ ಬೇರೆ ನೋಡ್ರಿ. ಯಾಕೆ ಅಂದ್ರೆ ಈಗ ಬಿಜೆಪಿಯ ಬಹುತೇಕ ನಾಯಕರುಗಳು ತಮ್ಮನ್ನ ಸಂಪರ್ಕ ಮಾಡಿದ್ದಾರೆ ಅನ್ನುವಂಥದ್ದು. ಯಾರು ಸಂಪರ್ಕ ಮಾಡಿರೋದು? ನನಗೆ ಸಂಪರ್ಕ ಫೋನ್ಗಳು ಮಾಡ್ತಿರ್ತಾರೆ. ಅದ್ರ ಬಗ್ಗೆ ನೋಡಿ, ಸ್ನೇಹ ಇದ್ದಾಗ ನೀನು ಕಾಂಗ್ರೆಸ್ ಇದೆ ಅಂತ ಇಟ್ಕೋ, ಬೇಕಾದ್ರೆ ಬಿಜೆಪಿ ಇದೆ ಅಂತ ಇಟ್ಕೋ, ಡೆಲ್ಲಿಗೆ ಬಂದಾಗ ನನಗೆ ನೀವು ಫೋನ್ ಮಾಡ್ತಿರ್ತೀಯ. ಏನು ದೊಡ್ಡ ವಿಷಯ? ಫೋನ್ ಮಾಡಬಾರ್ದೇನು? ಸ್ನೇಹಕ್ಕೆ ಏನು ಕೊರತೆ ಅನ್ನೋದು? ಪಕ್ಷ ಬೇರೆ ಬೇರೆ ಇದ್ದಾಗ ಈಗ ಖರ್ಗೆ ಅವರು ಮೋದಿ ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಮಾತಾಡಬಾರ್ದೇನು? ಫೋನ್ ಮಾಡ್ತಾರೆ, ಹೇಗಿದ್ದೆ ಅಂತ ಕೇಳ್ತಾರೆ, ನನ್ನ ಯೋಗಕ್ಷೇಮ ವಿಚಾರಣೆ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಯಾಕೆ ಚಿಂತೆ? ಒಂದು ನಿಮ್ಗೆ ಗೊತ್ತಿರಲಿ, ನಿಮ್ಮ ಸ್ಟೋರಿಗಳು ಬಂದ್ ಮಾಡ್ರಿ. ಮುಖ್ಯವಾಗಿ ಶೆಟ್ರು ಕೂಡ ಇದೇ ರೀತಿಯಾದಂತಹ ಒಂದು ವಾತಾವರಣದಲ್ಲಿದ್ರು. ನಾನೇನು 2 ದಿನ ಮುಂಚಿತವಾಗಿ ಇದೇ ರೀತಿಯಾದಂತಹ ವಾತಾವರಣದಲ್ಲಿ ಅವರು ರಾಜಕೀಯ ನಡೆಯನೇ ಇತ್ತು. ಸರ್ಪ್ರೈಸ್ ಆಗಿ ಬಿಜೆಪಿ ಕಚೇರಿಯಲ್ಲಿ ಅವರು ಪ್ರತ್ಯಕ್ಷ ಆದ್ರು. ಸೌದಿ ಅವರನ್ನ ನಾವು ಹಾಗೆ ನೋಡೋದಕ್ಕೆ ಸಾಧ್ಯ ಇದೆಯಾ? ನೀವು ಮೊದಲೇ ಹೇಳಿದ್ರಿ ಸೌದಿ ಬೇರೆ ಶೆಟ್ರ್ ಬೇರೆಪ್ಪ ಅಂತ ಹೇಳಿದ್ಮೇಲೆ ಮತ್ತೆ ಕೇಳಾಕತ್ತೀರಿ. ಶೆಟ್ರೇ ಸೌದಿನೇ. ಇದಿಷ್ಟು ಲಕ್ಷ್ಮಣ್ ಸವದಿ ಅವರ ಮಾತುಕತೆ. ನವದೆಹಲಿಯಿಂದ ಪವನ್ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ.